ಪೆಪ್ಪರ್ ವೈನ್ ಯಾವ ರೀತಿ ನಾವು ಪ್ಲಾಂಟೇಶನ್ ಮಾಡ್ಬೋದು ಅನ್ನೋದು ಒಂದು ವಿಡಿಯೋನ ಮಾಡಲಿಕ್ಕೆ ನನಗೆ ಈಗ ಯಾವ ರೀತಿಯಲ್ಲಿ ಮಾಡಬೇಕಂತ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಈಗ ನೋಡಿ, ಪೆಪ್ಪರ್ ವೈನ್ಗೂ ಅಂಡರಲ್ಲಿ ಒಂದು ವೈನ್ ಹೀಗೆ ಬರುತ್ತೆ. ಅದರಲ್ಲಿ ನಾವು 2 ಲೇಯರನ್ನು ಬಿಡಬೇಕು. ಫಸ್ಟ್ ಆಫ್ ಆಲ್ ನಾವು ಕಟ್ ಮಾಡಬೇಕು ಅಂತಿದ್ರೆ 2 ಲೇಯರನ್ನು ನಾವು ಬಿಡಬೇಕು. ಈ 1, 2, 3 ಲೇಯರ್ ಆದರೂ ಕೂಡ ಒಳ್ಳೆಯದೇ. ಬಟ್ 2 ಲೇಯರ್ ಆದರೂ ಸೆಂಟ್ರಿಂದ ಹೀಗೆ ನಾವು ಕಟ್ ಮಾಡ್ಕೋಬೇಕು. ಬಳ್ಳಿಯಿಂದ ಇಷ್ಟು ಡಿಸ್ಟೆನ್ಸ್ ಇಟ್ಕೋಬೇಕು. ಯಾಕೆಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮೆಣಸಿನ ಬಳ್ಳಿಗೆ ಅದು ಏಟಾಗುತ್ತೆ. ಅದು ಕರೆಕ್ಟು ಈ ಡೈರೆಕ್ಷನಲ್ಲಿ ಸ್ವಲ್ಪ ಶಾರ್ಪ್ ಇರಬೇಕು, ನೈಫ್ ಸ್ವಲ್ಪ ಶಾರ್ಪ್ ಇರಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ಈ ಉಳಿದಂಥ ಭಾಗವನ್ನು ನಾವು ತಗೊಂಬರ್ತೀವಿ. ತಂದು ಯಾವ ರೀತಿಯಲ್ಲಿ ನಾನು ಇದನ್ನು ಪ್ಲಾಂಟಿಂಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮುಖಾಂತರ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಕಟ್ ಮಾಡಿಕೊಂಡು ಇಟ್ಕೋಬೇಕು. ಈ ಕಟ್ ಮಾಡಿದಂಥ ಇದನ್ನು ಇದ್ರದ್ದು ಡೈರೆಕ್ಷನ್ ನೋಡ್ಕೋಬೇಕು. ಯಾಕೆಂತೇಳಿದ್ರೆ ಕೆಲವರು ಇದನ್ನು ಉಲ್ಟಾ ಕೂಡ ಪ್ಲಾಂಟಿಂಗ್ ಮಾಡ್ತಾರೆ. ಅದೇ ರೀತಿ ಈಗ ನೋಡಿ, ನೀವು ಇಲ್ಲಿ ಈ ಒಂದು ಡಾಟ್ ಇರ್ತದೆ, ಡಾಟ್ ಮೇಲೆಗೆ ಇರಬೇಕು. ಈ ರೀತಿಯಲ್ಲಿ ಒಂದಿಷ್ಟು ಡೀಪ್ ಮಣ್ಣೊಳಗೆ ಹೋಗುವ ಹಾಗೆ. ಆ್ಯಕ್ಚುಲಿ ಇದು 2 ಲೇಯರ್ ಹೊರಗಿರೋಂಗೆ ಸ್ವಲ್ಪ ಲೆಂತ್ ಬಿಟ್ಕೋಬೇಕು. ಈಗ ಇದ್ರೂ ಕೂಡ ಓಕೆ, ಇದು ಒಂದು ನಮಗೆ ಸಿಕ್ಕಲಿಲ್ಲ ಅಂದರೂ ಕೂಡ ಇನ್ನೊಂದು ನಮಗೆ ಸಿಗ್ಬೋದು. ಈ ರೀತಿಯಲ್ಲಿ ಒಂದು ಸೆಂಟ್ರ್ ಇಷ್ಟು ಮಡ್ಡು ಬರೋ ರೀತಿಯಲ್ಲಿ ನಾನು ಪ್ಲಾಂಟಿಂಗ್ ಮಾಡಿ ಈಗ ನೋಡಿ, ನಾವು ಮಣ್ಣನ್ನು ಕರೆಕ್ಟ್ ಒಂದು ಮಣ್ಣನ್ನು ಆಯ್ಕೆ ಮಾಡಿ ತಂದಿದ್ದೇವೆ. ಈಗ ಪ್ಲಾಸ್ಟಿಕ್ ಕವರೊಳಗೆ ಈ ರೀತಿ ಈಗ ಪೆಪ್ಪರ್ ವೈನ್ ಹಿಂಗಿದೆ. ಇದನ್ನು ನಾವು ಫಸ್ಟ್ ಆಫ್ ಆಲ್ ಬೆವೆಸ್ಟಿನ್ ಹಾಕಿ ಮಿಕ್ಸ್ ಮಾಡಿ ಹಚ್ಚಿದ್ರೂ ಕೂಡ ಒಳ್ಳೆಯದು. ಅದೇ ರೀತಿಯಲ್ಲಿ ಸ್ವಲ್ಪ ಮಡ್ಡನ್ನು ವೆಟ್ ಮಾಡಿ ಇಟ್ಕೊಂಡ್ರು ಸಾಕು. ಈ ರೀತಿ ಅದರ ಟಾಪಿಗೆ ಈ ರೀತಿ ನೀವು ಹಚ್ಕೊಳ್ಳಿ ಮಣ್ಣನ್ನು. ಯಾವುದೇ ಬಳ್ಳಿಗಳು ಯಾವುದೇ ಕಾಯಿಲೆಗೆ ತುತ್ತಾಗಬಾರ್ದು ಅಂತೇಳಿ ಆಗ್ತಾ ಇರೋದು. ಅದು ಇದು ಓಕೆ, ಸೇಫ್ ಇದೆ ಇದು. ನೆಕ್ಸ್ಟ್ ಇದನ್ನು ನಾವು ನೋಡ್ಕೊಳ್ಳಿ, ಒಂದು ಇಷ್ಟು ಡೀಪ್ ಬರುವ ರೀತಿಯಲ್ಲಿ ಹೀಗೆ ಸ್ವಿಚ್ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನೀರನ್ನು ಹಾಕೊಂಡು ಒಂದು ಕವರ್ ತಗೊಳ್ಳಿ. ಈ ರೀತಿ ಒಂದು ಕವರ್ ತಗೊಂಡ್ರು ಸಾಕು. ಇಲ್ಲದಿದ್ದರೆ ಯಾವುದಾದ್ರೂ ನಿಮ್ಮ ಹತ್ರ ತಾಟ್ ಟೈಪ್ ಯಾವುದಾದ್ರೂ ಇದ್ರೂ ಕೂಡ ಮುಚ್ಕೊಂಡು ಇಟ್ಕೋಬೋದು. ಈ ಟೈಪ್ ಮುಚ್ಚಿ ಇಟ್ಕೋಬೇಕು. ಅಂದರೆ ಒಂದು ಚೂರು ಇದರಲ್ಲಿ ಗಾಳಿ ಆ ಕಡೆ ಈ ಕಡೆ ಓಡಬಾರ್ದು. ನಿಯರ್ಲಿ ಒಂದು 25 to 30 ಡೇಸ್ ಒಳಗೆ ನಿಮಗೆ ಇದು ಚಿಗುರು ಹೊಡೆಯೋದು ಕಾಣ್ತದೆ. ಬಟ್ ಅದನ್ನು ಕೂಡ ತೆಗಿಬಾರ್ದು. ಫುಲ್ ನೀರು ಕಮ್ಮಿ ಇದ್ದರೆ ನೀರು ಹಾಕೋಬೇಕು. ಒಂದು 30 ಡೇಸ್ ಒಳಗೆ ನಿಮ್ಮದು ಇದ್ರದ್ದು ರಿಸಲ್ಟ್ ಸಿಗ್ತದೆ. ಫುಲ್ ಕ್ಲಿಯರ್ ಬಂದಿರಬೇಕು, ಒಂದು ಚೂರು ಏರ ಹೋಗ್ಬಾರ್ದು. ಹಾಕಿರುವಂಥ ಬಳ್ಳಿಗಳು ನಿಮಗೆ ತೋರಿಸಿದ್ದೆ, ನಾನು ಅಪ್ಡೇಟ್ ಕೊಟ್ಟಿದ್ದೆ ಈ ಟೈಪ್ ಅಂತ. ಇದರಲ್ಲಿ ನೋಡಿ, ಫಸ್ಟ್ ನಾವು ಹಾಕಿರುವಂಥದ್ದು ಒಂದು 25 to 30 ಡೇಸ್ ಆದರೆ ಈ ಟೈಪ್ ಚಿಗುರು ಹೊಡಿತದೆ. ಈ ಚಿಗುರೊಡೆದಂಥ ಈ ಬಳ್ಳಿಗಳು ನೋಡಿ, ಸ್ವಲ್ಪ ಹತ್ರಕ್ಕೆ ತೋರಿಸು. ಈ ಟೈಪ್ ಇರ್ತದೆ. ಇದು ನೆಕ್ಸ್ಟ್ ಯಾವ ಸ್ಟೆಪ್ಪಿಗೆ ಬರ್ತದೆ ಅಂತ ಹೇಳಿದ್ರೆ, ಒಂದು ಈ ರೇಂಜಿಗೆ ಬರ್ತದೆ. ಸ್ವಲ್ಪ ದಿನದ ಮಟ್ಟಿಗೆ ಈ ಲೆವೆಲ್ಗೆ ಆಗ್ತದೆ. ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ಅಂದರೆ ಈ ಟೈಪ್ ಚಿಗುರು ಹೊಡಿತದೆ. ಚಿಗುರು ಹೊಡಿಲಿಲ್ಲ ಅಂದರೆ ಬೆಸ್ಟ್ ಸೊಲ್ಯೂಷನ್, ನೀವು ಅದನ್ನು ಪ್ಲಾಸ್ಟಿಕ್ಕಿಂದ ಅದನ್ನು ಮುಚ್ಕೋಬೋದು. ನೋಡಿ, ನೆಕ್ಸ್ಟ್ ಇನ್ನೂ ಸ್ವಲ್ಪ ದಿನ, ಒಂದು 10, 30, 40 ದಿನ ಆಗುವ ರೇಂಜಿಗೆ ಈ ಟೈಪ್ ಆಗಿ ಬರ್ತದೆ. ನೋಡಿ, ಈ ಟೈಪ್ ಆದರೆ ನಮ್ದೊಂದು ಮಾದರಿ ಸಕ್ಸಸ್ಫುಲ್ ಆಯಿತು ಅಂತ ಅರ್ಥ. ಓಕೆ ಗೈಸ್, ನೆಕ್ಸ್ಟ್ ಇದು ಗಿಡ ಯಾವ ರೀತಿ ಬಳ್ಳಿ ಬೆಳೀತದೆ ಅಂತ ನಿಮಗೆ